ಕಳೆದ ವಿಡಿಯೋದಲ್ಲಿ ಅಶ್ವಿನಿ ನಕ್ಷತ್ರದವರು ತಮ್ಮ ಕಷ್ಟ ಪರಿಹಾರಕ್ಕಾಗಿ ವಿಷ್ಣು ಸಹಸ್ರನಾಮದ ಯಾವ ಶ್ಲೋಕಗಳನ್ನ ಹೇಳ್ಕೋಬೇಕು ಅಂತ ತಿಳ್ಕೊಂಡ್ವಿ. ಈ ವಿಡಿಯೋದಲ್ಲಿ ಭರಣಿ ನಕ್ಷತ್ರದವರು ಯಾವ ಶ್ಲೋಕಗಳನ್ನ ಹೇಳ್ಕೊಳ್ಬೇಕು ಅಂತ ತಿಳ್ಕೊಳ್ಳೋಣ. ತಿಳಿಸಿಕೊಡ್ತಿದ್ದಾರೆ ಲೇಖಕಿ, ಆಧ್ಯಾತ್ಮಿಕ ಚಿಂತಕಿ ಶ್ರೀಮತಿ ಅರುಣಾ ಉದಯ ಭಾಸ್ಕರ್ ಅವರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನ ನಾವು ಭರಣಿ ನಕ್ಷತ್ರದವರು ಯಾವ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಂಡ್ರೆ ಅವರ ನಕ್ಷತ್ರ ದೋಷ ನಿವಾರಣೆ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಭರಣಿ ನಕ್ಷತ್ರದವರು ಧರಣಿಯನ್ನೇ ಆಳ್ತಾರೆ ಅಂತ ಹೇಳ್ತಾರೆ. ನಕ್ಷತ್ರ ದೋಷವನ್ನು ಯಾವ ರೀತಿಯಲ್ಲಿ ವಿಷ್ಣು ಸಹಸ್ರನಾಮದಿಂದ ಪರಿಹಾರ ಮಾಡ್ಕೋಬೋದು ಅಂತ ತಿಳ್ಕೊಳ್ಳೋಣ. ನಿಮ್ಮ ನಕ್ಷತ್ರ ಹಾಗೂ ಎಷ್ಟನೇ ಪಾದ ಎಂದು ತಿಳಿದು ಅದಕ್ಕನುಗುಣವಾಗಿ ವಿಷ್ಣು ಸಹಸ್ರನಾಮದ ಶ್ಲೋಕವನ್ನು ಪ್ರತಿನಿತ್ಯ ಕನಿಷ್ಠ 11 ಬಾರಿ ಪಾರಾಯಣ ಮಾಡಿದರೆ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತದೆ. ಪ್ರತಿನಿತ್ಯ ಆಗದಿದ್ರೆ ಮಂಗಳವಾರ ಹಾಗೂ ಶನಿವಾರ ಈ ದಿನಗಳಲ್ಲಿ ಪಾರಾಯಣ ಮಾಡಿದ್ರೂ ಸಮಸ್ಯೆಗಳು ಪರಿಹಾರ ಆಗುತ್ತದೆ. ನಿಮ್ಮ ನಕ್ಷತ್ರ ಮಾತ್ರ ಗೊತ್ತಿದ್ದು ಪಾದ ತಿಳಿಯದೇ ಇದ್ರೆ ನಕ್ಷತ್ರದ 4 ಸ್ತೋತ್ರಗಳನ್ನು 11 ಬಾರಿ ಹೇಳ್ಕೊಳ್ಬೇಕು. ಈ 5ನೇ ಶ್ಲೋಕವನ್ನು ಭರಣಿ ನಕ್ಷತ್ರದ ಮೊದಲನೇ ಪಾದದವರು ಹೇಳ್ಕೊಳ್ಳಬೇಕು. ವಿಷ್ಣು ಸಹಸ್ರನಾಮದ 5ನೇ ಶ್ಲೋಕ. ಸ್ವಯಂಭೂ ಶಂಭುರಾದಿತ್ಯ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿನಿಧನೋ ಧಾತ ವಿಧಾತ ಧಾತೃತ್ತಮಃ. ನಾಮಗಳ ಅರ್ಥ: ಸ್ವಯಂಭೂ ತನ್ನ ಇಚ್ಛೆಯಂತೆ ಪ್ರಕಟವಾಗುವ ಶಕ್ತಿಯುಳ್ಳವನು, ಶಂಭು ತನ್ನ ದರ್ಶನದಿಂದ ಪ್ರತಿಯೊಬ್ಬರಿಗೂ ಸಂತೋಷವನ್ನು ನೀಡುವವನು, ಆದಿತ್ಯ ಸೂರ್ಯನಲ್ಲಿರುವ ಪುರುಷನು, ಇಬ್ಬರು ಆದಿತ್ಯರಲ್ಲಿ ಒಬ್ಬನು ಸೂರ್ಯನಂತೆ ಪ್ರತಿಯೊಂದು ವಸ್ತುಗಳ ಇರುವಿಕೆಗೆ ಮತ್ತು ಅವುಗಳ ಬೆಳವಣಿಗೆಗೆ ಕಾರಣನಾದವನು, ಪುಷ್ಕರಾಕ್ಷೋ ಕಮಲದ ಕಣ್ಣುಳ್ಳವನು, ಮಹಾಸ್ವನಃ ವೇದಗಳಿಗೆ ಪವಿತ್ರವಾದ ಓಂಕಾರವಾಗಿರುವವನು, ಅನಾದಿನಿಧನಃ ಯಾವುದೇ ಆದಿ ಮತ್ತು ಅಂತ್ಯವಿಲ್ಲದವನು, ಧಾತ ಸೃಷ್ಟಿಕರ್ತನಾಗಿರುವವನು, ವಿಧಾತ ಬ್ರಹ್ಮನ ಸೃಷ್ಟಿಕರ್ತನಾಗಿರುವವನು, ಧಾತು ಉತ್ತಮಃ ಬ್ರಹ್ಮನಿಗಿಂತ ಮತ್ತು ಎಲ್ಲ ಮೂಲಭೂತ ಅಂಶಗಳಿಗಿಂತ ಶ್ರೇಷ್ಠನಾದವನು. 6ನೇ ಶ್ಲೋಕ. ಭರಣಿ ನಕ್ಷತ್ರದ 2ನೇ ಪಾದದವರು ಹೇಳ್ಕೊಳ್ಬೇಕಾಗಿರೋದು: ಅಪ್ರಮೇಯೋ ಋಷಿಕೇಶ ಪದ್ಮನಾಭೋ ಅಮರ ಪ್ರಭು ವಿಶ್ವಕರ್ಮ ಮನುಸ್ತುಷ್ಟ ಸ್ಥವಿಷ್ಠ ಸ್ಥವಿರೋ ಧ್ರುವಃ. ನಾಮದ ಅರ್ಥ: ಅಪ್ರಮೇಯ ಯಾವುದೇ ತರ್ಕದ ಮುಖಾಂತರವಾಗಿ ಸ್ಪಷ್ಟಪಡಿಸಲು, ವಿವರಿಸಲು ಮತ್ತು ಅಳೆಯಲು ಸಾಧ್ಯವಾಗದವನು, ಕೇವಲ ಅನುಭವದ ಮೂಲಕ ತಿಳಿಯಲ್ಪಡುವವನು ಪರಮಾತ್ಮ. ಋಷಿಕೇಶ ಜಿತೇಂದ್ರಿಯನು, ಇಂದ್ರಿಯಗಳ ಒಡೆಯನು. ಪದ್ಮನಾಭ ಯಾರ ನಾಭಿಯಿಂದ ಕಮಲವು ಹುಟ್ಟಿತೋ ಅವನು. ಅಮರಪ್ರಭು ದೇವತೆಗಳ ಒಡೆಯನು. ವಿಶ್ವಕರ್ಮ ಜಗತ್ತನ್ನು ಸೃಷ್ಟಿಸಿದ ಶಿಲ್ಪಿ. ಮನುಹು ಮಹಾನ್ ಪ್ರಾಜ್ಞನು ಅಥವಾ ವಿದ್ವಾಂಸನು. ತ್ವಷ್ಟ ಬ್ರಹ್ಮಾಂಡದಲ್ಲಿ ಹಲವಾರು ನಾಮರೂಪಗಳನ್ನು ಸೃಷ್ಟಿಸಿದವನು. ಸ್ಥವಿಷ್ಠ ಬೃಹತ್ತಾದ ಗಾತ್ರವನ್ನು ಹೊಂದಿರುವವನು. ಸ್ಥವಿರ ಯಾವಾಗಲೂ ಅಸ್ತಿತ್ವದಲ್ಲಿ ಇರುವವನು. ಧ್ರುವ ಎಲ್ಲ ಕಾಲದಲ್ಲೂ ಶಾಶ್ವತವಾಗಿರುವವನು. ಭರಣಿ ನಕ್ಷತ್ರದ 3ನೇ ಪಾದದವರು ಹೇಳ್ಕೊಳ್ಬೇಕಾದ ಸ್ತೋತ್ರ: ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರತರ್ದನಃ ಪ್ರಭೂತ ಸ್ತ್ರಿಕ ಕುಬ್ಧಾಮ ಪವಿತ್ರ ಮಂಗಳಂ ಪರಂ. ನಾಮಾರ್ಥ: ಅಗ್ರಾಹ್ಯ ಎಲ್ಲ ಜೀವಿಗಳ ತಿಳುವಳಿಕೆಯ ಮಟ್ಟದಿಂದ ಮೇಲಿರುವವನು, ಶಾಶ್ವತಃ ಶಾಶ್ವತನಾದವನು, ಕೃಷ್ಣ ಕಪ್ಪು ಬಣ್ಣವುಳ್ಳವನು, ಲೋಹಿತಾಕ್ಷ ಕಮಲದ ಹೂವಿನಂತೆ ಕೆಂಪಾದ ಕಣ್ಣುಳ್ಳವನು, ಪ್ರತರ್ದನಃ ವಿನಾಶಕನು, ಪ್ರಭೂತಃ ಸಾಮರ್ಥ್ಯವುಳ್ಳವನು ಹಾಗೂ ಜ್ಞಾನವನ್ನು ಸಂಪತ್ತಾಗುಳ್ಳವನು, ತ್ರಿಕಕುಧಾಮ ಈ 3 ಹೆಸರುಗಳನ್ನು ಹೊಂದಿರುವವನು, ಕಕುದ್ ಧಾಮ ಪವಿತ್ರಂ ಪವಿತ್ರ ರೂಪದಿಂದ ಅವತರಿಸಿರುವವನು, ಮಂಗಲಂ ಪರಂ ಮಂಗಳಕರವಾದ ರೂಪವನ್ನು ಧರಿಸಿರುವವನು. ಭರಣಿ ನಕ್ಷತ್ರದ 4ನೇ ಪಾದದವರಿಗೆ
ಈಶಾನಃ ಪ್ರಾಣದಃ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಹಿರಣ್ಯಗರ್ಭೋ ಭೂಗರ್ಭೋ ಮಾಧವೋ ಮಧುಸೂದನಃ. ನಾಮಗಳ ಅರ್ಥ: ಈಶಾನಃ ಎಲ್ಲವನ್ನೂ ನಿಯಂತ್ರಿಸುವವನು, ಪ್ರಾಣದಃ ಪ್ರಾಣವನ್ನು ನೀಡುವವನು, ಪ್ರಾಣೋ ಪ್ರತಿಯೊಂದು ಜೀವಿಯ ಜೀವವಾಗಿರುವವನು, ಜ್ಯೇಷ್ಠ ಎಲ್ಲವುಗಳಿಗಿಂತ ಹಿರಿಯನಾದವನು, ಶ್ರೇಷ್ಠ ಶ್ರೇಷ್ಠನಾದವನು, ಪ್ರಜಾಪತಿ ದೇವತೆಗಳ ಗುರು, ಹಿರಣ್ಯಗರ್ಭೋ ಸುಂದರವಾದ ವಾಸಸ್ಥಾನದಲ್ಲಿ ಇರುವವನು, ಗರ್ಭದಲ್ಲಿ ಇರುವವನು, ಭೂಗರ್ಭ ಯಾರಿಗೆ ಇಡೀ ಭೂಮಿಯೇ ರಕ್ಷಾ ಕವಚದಂತಿದೆಯೋ ಅವನು, ಮಾಧವ ಮಾ ಲಕ್ಷ್ಮಿ ಲಕ್ಷ್ಮಿಯ ಜೊತೆಯಲ್ಲಿರುವವನು, ಯಾರನ್ನು ಮೌನ ಧ್ಯಾನ ಮತ್ತು ಯೋಗದ ಮೂಲಕ ಪಡೆಯಲು ಸಾಧ್ಯವೋ ಅವನೇ ಮಾಧವ. ಯಾದವ ವಂಶದಲ್ಲಿ ಜನಿಸಿದವನು. ಮಾಧವನೇ ಎಲ್ಲರಿಗೂ ಯಜಮಾನ. ಮಧುಸೂದನ ಮಧು ಎಂಬ ರಾಕ್ಷಸನನ್ನು ಸಂಹರಿಸಿದವನು. ನಿಮ್ಮ ನಕ್ಷತ್ರ ಮಾತ್ರ ಗೊತ್ತಿದ್ದು ಪಾದ ತಿಳಿಯದೇ ಇದ್ದರೆ ನಕ್ಷತ್ರದ 4 ಸ್ತೋತ್ರಗಳನ್ನು 11 ಬಾರಿ ಹೇಳ್ಕೊಳ್ಬೇಕು.